ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಆ ಒಂದು ಬೇಸರದಿಂದಾನೇ ಈ ಒಂದು ಮಾತನ್ನ ನಿಮ್ಮ ಮುಂದೆ ಹಾಡ್ತಿದ್ದೇನೆ. ಕಳೆದ ಶುಕ್ರವಾರ ಅಂತಂದ್ರೆ ಇವತ್ತು ಭಾನುವಾರ, ಮೊನ್ನೆ ಶುಕ್ರವಾರ ಒಂದು ಅಪಘಾತಕ್ಕೆ ನಾನು ತುತ್ತಾದ್ರಿಂದ ಕಾಲಿಗೆ ಎಡಗೈಗೆ ಪೆಟ್ಟಾಗಿರೋದ್ರಿಂದ ವೈದ್ಯರ ಒಂದು ಸಲಹೆ ಮೇರೆಗೆ ನಾನು ಒಂದು 15 ದಿನಗಳ ಕಾಲನಾದ್ರೂ ಮನೆಯಲ್ಲೇ ವಿಶ್ರಾಂತಿ ಪಡೆಯುವ ಸಂದರ್ಭ ಬಂದಿದೆ. ಹಾಗಾಗಿ ಹೊರಗಡೆ ಸುತ್ತಾಡ್ಲಿಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಮೈಸೂರಿನಲ್ಲಿ ನಾನು ಸಾಮಾನ್ಯ ಇರೋದ್ರಿಂದ ಮೈಸೂರಿನಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ಸಾಕಷ್ಟು ಮಟ್ಟಕ್ಕೆ ವಿಜೃಂಭಿಸ್ತಾ ಇರುತ್ತೆ. ಶನಿವಾರ ಭಾನುವಾರ ಬಂತು ಅಂತ, ಅದರಲ್ಲೂ ಈ ಒಂದು ಶನಿವಾರ, ನಿನ್ನೆ ಮತ್ತು ಈ ಭಾನುವಾರ ಏನಿದೆ, ಮೈಸೂರಿನ ಒಂದು ಸದರನ್ ಸ್ಟಾರ್ ಹೋಟೆಲ್ನಲ್ಲಿ ಸಾಹಿತ್ಯ ಸಂಭ್ರಮ ಅದ್ಧೂರಿಯಾಗಿ ನಡೀತಾ ಇದೆ. ನನಗೆ ಬಹಳ ಬೇಸರ ಆಗ್ತಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಪಾಲ್ಗೊಳ್ಳಕ್ಕೆ ಆಗ್ತಿಲ್ವಲ್ಲ ಅನ್ನೋ ಬೇಸರ ನನ್ನಲ್ಲಿ ಮನೆ ಮಾಡಿದೆ. ಸಾಕಷ್ಟು ಬೇಸರದಿಂದ ಇದ್ದೇನೆ. ಯಾಕೆಂದ್ರೆ ನಾನು ಕಂಡಿರುವಂತ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳೆಲ್ಲ ಅಲ್ಲಿ ಬಂದು ತಮ್ಮ ಒಂದು ವಿಚಾರ ಮಂಡನೆಯನ್ನ ಮಾಡಿ ಸಾಹಿತ್ಯ ಕೃಷಿಯನ್ನ ಹಂಚ್ಕೊಳ್ತಾ ಇದ್ದಾರೆ ಜನಗಳ ಮುಂದೆ. ಇರ್ಲಿ, ಅದು ಏನು ಆಗೋದಿಲ್ಲ. ದೈವ ನಿರ್ಣಯ, ಏನು ಮಾಡೋಕ್ಕಾಗಲ್ಲ. ವೈದ್ಯರ ಸಲಹೆಯನ್ನು ಪಾಲಿಸ್ಲೇಬೇಕಾಗುತ್ತೆ. ಈ ಒಂದು ಕಾರಣದಿಂದಾಗಿ ಒಂದು ವಾರ, ಕನಿಷ್ಠ ಒಂದು ವಾರನಾದ್ರೂ ಕೂಡ ನಾನೇ ನಿಮ್ಮ ಮುಂದೆ ಮುಖಾಮುಖಿಯಾಗಿ ಯಾವ್ದಾರು ಒಂದು ಪುಟ್ಟ ಕಥೆಯನ್ನು, ಒಂದು ಪುಟ್ಟ ವಿಚಾರವನ್ನ ಮಾತನಾಡುವ ಒಂದು ಸಂಕಷ್ಟದಲ್ಲಿ ನಾನಿದ್ದೇನೆ. ಪ್ರಾರಂಭದ ಒಂದು ಯೂಟ್ಯೂಬ್ ವಾಹಿನಿಯ ಪ್ರಾರಂಭದ ಹಾದಿಯಲ್ಲಿ ಎಲ್ಲ ನಾನೇ ಮಾತನಾಡ್ತಾ ಇದ್ದೆ. ನನ್ನ ಗೆಳೆಯರು, ನನ್ನ ನೆಂಟು ಬಳಗದವರೆಲ್ಲ ಹೇಳಿದ್ರು, ನೀನೇ ಮಾತಾಡ್ತಿರ್ತೀಯ ಯಾವಾಗ್ಲೂ, ಬೇರೆಯವ್ರನ್ನು ಕೂಡ ಕರೆಸಿ ಮಾತನಾಡ್ಸು, ಅಲ್ವಾ, ಬೇರೆ ಕಾರ್ಯಕ್ರಮಗಳು ಕೂಡ ಮಾಡು ಅಂತ ಹೇಳಿದ್ರು. ಹಾಗಾಗಿ ನಾನು ಹೆಚ್ಚು ಸಂಗೀತ ವಿಚಾರವಾಗಿ ಮೈಸೂರಿನಲ್ಲಿ ನಡೀತಿದ್ದಂತಹ ಸಂಗೀತದ ಗೋಷ್ಠಿಗಳೇನಿದೆ ಅಥವಾ ವಾದ್ಯ ಕಚೇರಿಗಳೇನಿದೆ ಅದನ್ನೆಲ್ಲ ಒಂದು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದೆ. ಈ ಒಂದು ವಾರನೋ 15 ದಿನಗಳ ಕಾಲ ಅದು ಸ್ಥಗಿತ ಆಗಿರೋದ್ರಿಂದ ನಾನೇ ನಿಮ್ಮ ಮುಖಾಮುಖಿ ಬಂದು ಯಾವ್ದಾದ್ರು ಒಂದು ಪುಟ್ಟ ಮಕ್ಕಳಿಗೆ ಪುಟ್ಟ ಕಥೆಯನ್ನೋ ಅಥವಾ ಅದರ ಗಂಭೀರ ವಿಚಾರನೋ ಯಾವ್ದಾದ್ರು ತಗೊಂಡು ನಾನೇ ಮಾತನಾಡುವ ಒಂದು ಸಾಹಸ ನಾನು ಮಾಡ್ತಾ ಇದ್ದೇನೆ. ನನಗೂ ಕೂಡ ಹೊತ್ತೋಗ್ಬೇಕು, ನನಗೂ ಕೂಡ ಬೇಜಾರು ಕಳಿಬೇಕು. ಹಾಗಾಗಿ ಒಂದೊಂದು ನೋಡೋಣ, ಇದನ್ನ ಯಾವ ರೀತಿ ಯಾವ ವಿಚಾರ ಮಾತಾಡ್ತೀನಿ ಅನ್ನೋ ಗೊತ್ತಿಲ್ಲ. ನಿಮ್ಗೆ ಯಾವ ವಿಚಾರದಲ್ಲಿ ಆಸಕ್ತಿ ಇದೆ ಅಂತ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ಅದನ್ನ ಓದಿ ನಾನು ಆ ವಿಚಾರಕ್ಕೆ ಸಂಬಂಧಪಟ್ಟ ಮಾತನಾಡ್ಬೋದು ಅಂತ ಹೇಳ್ತಾ ಈ ಒಂದು 2 ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.